ಸಿಟಿ ರವಿ ಅವರನ್ನ ಇವತ್ತು ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದರು. ನಿಂದನೆಯ ಆರೋಪವನ್ನ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಫೇಸ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ಸಿಐಡಿ ವಿಚಾರಣೆ ಮುಕ್ತಾಯವಾಗಿದೆ. ಕೊಟ್ಟು ಬಂದಿದ್ದೀನಿ. ನಡೆದ ಘಟನೆ ವಿವರಗಳನ್ನೆಲ್ಲವನ್ನು ಕೊಟ್ಟಿದ್ದೀನಿ. ಹಲ್ಲೆ ನಡೆಸಕ್ಕೆ ಬಂದವರು ಯಾರು, ಆ ಮಾಹಿತಿ ಸಮೇತ ಅವ್ರೇನು ಘೋಷಣೆಗೆ ಹೋಗ್ತಿದ್ರು, ಏನಂತ ಅವ್ಯಾಜ ಶಬ್ದಗಳಿಂದ ನೆನೆಸಿದ್ರು, ಇದೆಲ್ಲವನ್ನು ಕೂಡ ನಾನು ನನ್ನ ಸ್ಟೇಟ್ಮೆಂಟಲ್ಲಿ ದಾಖಲಿಸ್ತೀನಿ. ಸಭಾಪತಿಗೆ ನಡೆದ ವಾಸ್ತವಿಕ ಘಟನೆ ಅಂದರೆ 3 ಗಂಟೆ ಸುಮಾರಿಗೆ ನಾವು ಸುವರ್ಣಸೌಧಕ್ಕೆ ಊಟ ಮುಗಿಸ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಸುವರ್ಣಸೌಧದ ಪಶ್ಚಿಮದ ಭಾರದ ಪೋರ್ಟಿಕೋ ಬಳಿ ಮೊದಲನೇ ಬಾರಿಗೆ ನನ್ನ ಮೇಲೆ ಹಲ್ಲೆ ನಡೆಸಿದರು. ಮತ್ತು 4:15ಗೆ ಸುವರ್ಣಸೌಧದ ಒಳಗೆ ವಿಧಾನಸಭೆ ಹೋಗಿ ಅಲ್ಲಿ ವಿಧಾನಸಭೆ ಮೊಗಸಾಲೆಯಲ್ಲಿ ಆರ್ ಅಶೋಕ್ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ವಿಧಾನ ಪರಿಷತ್ತಿಗೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ, ಪರಿಷತ್ ಸಭಾಂಗಣಕ್ಕೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ 2ನೇ ಬಾರಿ ಹಲ್ಲೆ ನಡೆಸಿದರು. ಹಲ್ಲೆ ನಡೆಸಿದವರ ವಿವರಗಳನ್ನು ಎಲ್ಲ ಮಾಹಿತಿಯನ್ನು, ನನಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಉಳಿದಿದ್ದೆಲ್ಲ ಮಾಧ್ಯಮದವರು ನೀವು ತೋರಿಸಿದ್ದೀರಿ, CCTVಯಲ್ಲೂ ಲಭ್ಯ ಇದೆ, ಅದನ್ನು ಅವರಿಗೆ ಹೇಳಿದೆ. ನಾವು ಸುಮಾರು ಒಂದು 25 ಜನ 25-30 ಜನ ಅಂತ ಹೇಳಿದ್ವಿ. ಅವ್ರ ವಿವರಗಳು CCTVಯಲ್ಲಿ ಅವ್ರು ಯಾರು ಏನು ಅನ್ನೋದು ಫುಟೇಜ್ ಲಭ್ಯ ಇದೆ. ಅದರಲ್ಲಿ ಈಗಾಗಲೇ ಐಡೆಂಟಿಫೈ ಆಗಿರೋದು, ಐಡೆಂಟಿಫೈ ಮಾಡಿರೋದು ಸಂಗನಗೌಡ ಅಂತ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ PA, ಇನ್ನೊಬ್ಬ ಸದ್ದಾಮ್ ಅಂತ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವ್ರ PA. ಇವರಿಬ್ಬರು ಬಗ್ಗೆ ನನಗಿದ್ದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನು CCTV ನೋಡಿದ್ರೆ ಗುರುತಿಸಬಲ್ಲೆ ಅಂತಲೂ ನಾನು ಹೇಳಿದ್ದೀನಿ. ಅದೇನು ಹೇಳಿಲ್ಲ. ಯಾವಾಗ ಬರುತ್ತೆ ಕೇಳಿದ್ರೆ ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿದ್ದೇನೆ. ಯಾವಾಗ ಕರೆದ್ರೂ ಹೋಗ್ತೇನೆ. ಸರ್, ಇದು ಯಾವ ರೀತಿಯಾದಂಥ ಒಂದು ಕೇಸು, ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಕೊಟ್ಟಿರುವಂಥದ್ದು ಇನ್ನೊಂದು ಕೇಸ್ ಇದೆ, ಅದನ್ನು ಸಹಿತ ಇದೇ CIDಗೆ ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದರ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಘಟನೆ ನಡೆದಿದೆ ಅಂತ ಮಾನ್ಯ ಸಚಿವರು ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜುಡಿಸ್ಟಿಕ್ಷನ್ ಎಸ್ಟಾಬ್ಲಿಷ್ ಆಗಬೇಕು. ತನಿಖೆ ವ್ಯಾಪ್ತಿಗೆ ಬರುತ್ತೋ, ಪೊಲೀಸ್ ತನಿಖೆ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಅದನ್ನು ಸಭಾಪತಿಗಳು, ನಮ್ಮ ಅದರಲ್ಲಿ ವಿಧಾನ ಪರಿಷತ್ನೊಳಗೆ ಪರಮಾಧಿಕಾರ ಇರೋದು ಸಭಾಪತಿಗಳಿಗೆ. ಆ ಸಭಾಪತಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ಅದಕ್ಕಾಗಿ ನನಗೇನು ನೋಟಿಸ್ ಬಂದಿರಲಿಲ್ಲ. ಆ ಥರ ಬಂದರೆ ತನಿಖೆಗೆ ಸಹಕರಿಸ್ತೀನಿ. ನೋಡಿ, ನಾನೊಂದು ದೂರನ್ನ ಈಗಾಗಲೇ ಸಲ್ಲಿಸಿದ್ದೀನಿ. ಅದು ದೂರಿಗೆ ಸಂಬಂಧಪಟ್ಟಂತೆ ಇನ್ನು FIR ರಿಜಿಸ್ಟರ್ ಆಗಿಲ್ಲ. ನನ್ನ ಮೇಲೆ ಹಲ್ಲೆ ನಡೆದಂಥ ಸಂಬಂಧಪಟ್ಟಂತೆ ದೂರನ್ನ ಈಗಾಗಲೇ ನಾನು ಸಲ್ಲಿಸಿದ್ದೀನಿ. ಇದಿಷ್ಟು ದಿನ ಆದರೂ ಘಟನೆ ನಡೆದದ್ದು 19ನೇ ತಾರೀಕು, ಇವತ್ತು 9ನೇ ತಾರೀಕು, ಹತ್ತತ್ರ 20 ದಿನ ಕಳೀತು. 20 ದಿನ ಕಳೆದರೂ ಕೂಡ ಇನ್ನೂ FIR ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರಿಗೆ ಇನ್ನೂ FIR ರಿಜಿಸ್ಟರ್ ಆಗದೇ ಇರೋದ್ರಿಂದ ಇವರು CID ಅವರು ಹೇಳಿದರು FIR ರಿಜಿಸ್ಟರ್ ಮಾಡಿ ವರ್ಗಾವಣೆ ಮಾಡಿದ್ರೆ ಮಾತ್ರ ನಾವು ತನಿಖೆ ನಡೆಸಲಿಕ್ಕೆ ಬರುತ್ತೆ ಅಂಥೇಳಿ. ಹೌದು, ನಾನು ಕಂಪ್ಲೇಂಟ್ ಕೊಟ್ಟಿರೋದು ಖಾನಾಪುರದಲ್ಲಿ. ಸರ್, ಅಂದರೆ ನಿಮ್ಮ ಪ್ರಕಾರ 3 ದೂರುಗಳು ಸಲ್ಲಿಕೆ, ಒಂದು ನೀವು ಕೊಟ್ಟಂಥ ಕಂಪ್ಲೇಂಟ್, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ಕಂಪ್ಲೇಂಟ್, ಇನ್ನೊಂದು ಈಗ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರುಗಳು ಕೊಟ್ಟಿರುವಂಥ ದೂರು. ಎರಡು ಕಂಪ್ಲೇಂಟ್ FIR ಆಗಿದೆ, ನೀವು ಕೊಟ್ಟಂಥ ಕಂಪ್ಲೇಂಟಿಗೆ FIR ಇನ್ನೂ FIR ಆಗಿಲ್ಲ. ಖಾನಾಪುರದಲ್ಲಿ ಕೊಟ್ಟಿರುವಂಥ ವಿಚಾರ ನಿಮ್ಮ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂಥದ್ದು ಅಥವಾ ಪೊಲೀಸರು ಸುತ್ತೋರಿಸಿ? ನಾನು ಎಲ್ಲಿ ಸಮಗ್ರವಾಗಿ ಕೊಟ್ಟಿದ್ದೀನಿ. ಪೊಲೀಸರು ಸುತ್ತೋರಿಸೋಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ರಾಜ್ಯಪಾಲರಿಗೆ, DGP IG ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಬಿಜೆಪಿಯ MLC ಸಿಟಿ ರವಿ ಅವರ ಮಾತು. CID ವಿಚಾರಣೆಯನ್ನ ಫೇಸ್ ಮಾಡಿ ಬಂದ ಬಳಿಕ ತಮ್ಮ ಮೊದಲ ಹೇಳಿಕೆ ಕೊಟ್ಟಿದ್ದಾರೆ.